ಈ ಭೀಮಾ ತೀರದಲ್ಲಿ ಅನ್ಯಾಯ ಆದಾಗ ಏನದ, ನಾವು ಭೀಮಾ ತೀರದ ಮಂದಿ ಬಹುತೇಕ ನಿಮ್ಗೆ ಗೊತ್ತಿಲ್ಲ. ಅನ್ಯಾಯ ವಿರೋಧವಾಗಿ ನಾವು ಹೋರಾಟ ಮಾಡೋರು, ಅನ್ಯಾಯ ಎಲ್ಲಿ ನಡೀತದಲ್ಲ ಅಲ್ಲಿ ಜೀವಾಣು ತಗೋತೀವಿ, ನಮ್ಮ ಜೀವಾಣು ಕೊಡ್ಲಕ್ ಸಿದ್ರಿದ್ದೀವಿ ನಾವು. ನೀ ಅಲ್ಲಿ ಬೆಂಗಳೂರಾಗ ಕೂತು ನಾ ಏನಾರ ತಿಳಿದಿರ್ಬೇಕು, ಈ ದೌರ್ಜನ್ಯ, ಈ ಕರಪ್ಷನ್ ಬಹಳ ಐತಿದು. ಇಡೀ ನಮ್ಮ ರಾಜ್ಯದಾಗ ಹೇಳ್ತಾ ಇದ್ದೀನಿ, ಅನ್ವರ್ ಪಾಷಾ ನೀ ನೀಟಾಗಿ ಕೆಲಸ ಮಾಡಿದ್ರೆ ಚಲೋ, ಆ ಪದಕ್ಕೆ ಬಿಟ್ಬಿಡು. ಏನ್ ಮಾಡ್ತಾ ಇದ್ದೀನಿ, ಆ ಸಿಂಧಿಗೆಯಲ್ಲಿ ಒಂದು ಲೇಔಟ್ ಹಾಕಿ ಅದು ಮಾಡ್ಕೋಬೇಕತ್ತಿ ನೀನು. ಏನ್ ಮಾಡ್ತಾ ಇದ್ದೀನಿ ನೀನು? ಜಮೀರ್ ಅಹಮದ್ ಅವರೇ ಸಾಹೇಬ್ರ, ನಿಮ್ದು ಅಭಿಮಾನ ನಮ್ಗೆಲ್ಲರಿಗ ಅದ, ಒಂದು ಒಳ್ಳೆ ಮನುಷ್ಯ ಆಯ್ತು ನಾವು ಪರಿಗಣಿಸ್ತೀವಿ. ಆದ್ರೆ ಇಂಥ ನಾಲಾಯಕ ಅನ್ವರ್ ಪಾಷಾಗಿ ಇಟ್ಕೊಂಡು ನೀವು ರಾಜಕಾರಣ ಮಾಡ್ತಾ ಇದ್ರಲ್ಲ, ನಿಮ್ಮ ರಾಜಕಾರಣದ ಮುಂದೆ ಧಕ್ಕೆ ಬರುವುದೇ. ಯಾಕಂದ್ರ ಯಾವುದೇ ಸಮಾಜದಾಗ ಇರಲಕ್ಕ, ಯಾವ ಸಮಾಜಕ್ಕೆ ದ್ರೋಹ ಮಾಡೋಣ, ಅವ ಯಾವಾಗ್ಲೂ ಹುಟ್ಟಿಲ್ಲ, ಅವ ಯಾವಾಗ್ಲೂ ಉಳಿದಿಲ್ಲ. ಆದ್ರೆ ನಿಮ್ದೇ ಮಾತು ಹೇಳ್ತಾ ಇದ್ದೀನಿ ಜಮೀರ್ ಅಹಮದ್ ಅವರೇ, ಯಾರು ಸಮಾಜಕ್ಕೆ ದ್ರೋಹ ಮಾಡ್ಯಾರ ಅವ್ರು ಹುಳ ಬಿದ್ದು ಸಾಯ್ತಾರೆ ಅಂತ ನೀವು ಅಂದಿರಲ್ಲ, ಇವತ್ತಿನ ಮಟ್ಟಿಗೆ ಅದು ಆಗ್ಯದ. ಇವತ್ತು ನಮ್ಮ ವಿಜಯಪುರ ಡಿಸ್ಟ್ರಿಕ್ಟ್ ಆಫೀಸರ್ ಏನದಾನ, ಮೌಸಿನ್ ಜಮಖಂಡಿ ಅಂತ, ಅವ ಒಂದು ರೊಕ್ಕ ತೊಗೊಳೋದ ಕರೆಕ್ಟ್ ಆಗ್ಯಾನ. ಇಂಥ ವಿಷಯಗಳು ಬಹಳಷ್ಟು ಅದಾವ. ನೀವು ಕಣ್ಣು ಮುಚ್ಚಿ ಕೂತೀರಿ ಅಂತ ನಮ್ಗೆ ಅನಿಸ್ಲಾಗ್ತದೆ. ಜಮೀರ್ ಅಹಮದ್ ಸಾಹೇಬ್ರೆ, ನಾವು ನೇರವಾಗಿ ನಿಮ್ಗೆ ಆರೋಪ ಮಾಡ್ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ನೀವು ವಕ್ಫ್ ಬೋರ್ಡ್ ಮಿನಿಸ್ಟರ್ ಇದ್ರಿ, ಸಚಿವರಿದ್ರಿ, ಒಂದು ಸಮಾಜದ ಜವಾಬ್ದಾರಿಯುತವಾಗಿ ನೀವು ಒಂದು ಮನುಷ್ಯ ಇದ್ರಿ, ಅಲ್ಲಿ MLA ಇದ್ರಿ. ನೀವು ಯಾವತ್ತುವಾಗಿ ಸಮಾಜ ಬಗ್ಗೆ ನಿಮ್ಗೆ ಕಾಳಜಿ ಆದ. ಆದ್ರೆ ನೀವು ಅಲ್ಲಿ ಸಚಿವ ಸ್ಥಾನದಾಗ ಕೂತು ಏನ್ ಮಾಡ್ತಾ ಇದ್ದೀರಿ ನೀವು? ಇಲ್ಲಿ ಒಬ್ಬ ಭ್ರಷ್ಟ ಅಧಿಕಾರಿ ನಿಮ್ಮಲ್ಲಿ ಕೆಲಸ ಮಾಡವ, ನಿಮ್ಮ ಅಧಿಕಾರ ತಲೆ ಕೆಲಸ ಮಾಡವ, ನಿಮ್ಮ ಆಫೀಸ್ದಾಗ ಕೆಲಸ ಮಾಡವ, ಅಂತವ ಏನ್ ಮಾಡ್ತಾನೆ ಇಲ್ಲಿ? ಇಡೀ ನಮ್ಮ ಸಮಾಜಕ್ಕೆ ಮಾಡ್ಕೊಳಕತ್ತಾನ, ಸಮಾಜಕ್ಕೆ ಬೆಲೆ ಕಟ್ಲಕತ್ತಾನ, ಸ್ಮಶಾನ ಮಾಡ್ಕೊಳಕತ್ತಾನ. ರೆಸ್ಟ್ ಇನ್ ಪೀಸ್ ಅಂತ ಒಂದು ಹೇಳ್ತಾ ಸತ್ತು ಬಳಕ ನಮ್ಗೆ ಇದ್ರಾಗ ಹಾಕಿ ಬರ್ತಾರ. ಬಹಳ ಇದ್ರೊಳಗೆ ಹಾಕಿಲ್ಲ, ಬರೀ ರಿಪ್ಪತ್ ಹಾಕ್ತಾರ. ಅದನ್ನ ಮಂದಿನ ಬಾಳ ಬಿಜಿ ಅದಾರ, ಈಗ RIPS ಬಿಡ್ಬಿಡ್ತಾರ. ಆದ್ರೆ ರೆಸ್ಟ್ ಮಾಡೋ ಸ್ಥಳ ಏನಾದ ಅದನ್ನು ಮಾಡ್ಕೊಂತ ತಿರ್ಲಾಕತ್ತೀರಿ ಅಂದ್ರೆ ಹ್ಯಾಂಗಾರ ಮಾಡುದು? ನಾವು ಮುಂದೆ ಏನಾರು ಮಾಡುದು? ಮನುಷ್ಯ ಲಾಸ್ಟಿಗೆ ಏನ್ ಮಾಡ್ತಾನಪ್ಪ, ನನಗೊಂದ್ಸಲ ಒಂದ್ ಕಡೆ ಹೋಗಿ ಹುಗುಳ್ರಿಪ್ಪ ಅಂತ ಹೇಳ್ತಾರ. ಆ ಹುಗುಳು ಜಾಗಕ್ಕೆ ನೀವು ಮಾಡ್ಕೊಳಕ್ ಕೂತಿರಪ್ಪ ಅಂದ್ರ ಸತ್ ಬಳಕ್ ಮನುಷ್ಯ ನೆಮ್ಮದಿ ಇರ್ಬೇಕಂತಾನ. ನೆಮ್ಮದಿ ಅದಪ್ಪ, ಅದು ಅವ ಮಾಡಿದ ಕಾರ್ಯನ ಅಲ್ಲಿ ನಡೀತಿರ್ತಾವ. ಆದ್ರೆ ನಮ್ಮ ಒಂದ್ ಮೇಲ ಮಟ್ಟಿಗೆ ನಾವ್ ಏನದ ರೆಸ್ಟ್ ಇರ್ಬೇಕಪ್ಪ ಅಂತ. ಆ ರೆಸ್ಟ್ ಮಾಡೋ ಜಾಗಕ್ಕೆ ನೀವು ಇಲ್ಲಿ ಅಲ್ಲೇ ಮಾಡ್ಕೊಂಡ್ ತಿರ್ಲಾಕತ್ತೀರಪ್ಪ ಅಂತಂದ್ರ ನಿಮ್ಮ ದೇವರು ಯಾವಾಗಲೂ ಕ್ಷಮಿಸುವುದಿಲ್ಲ. ಮುಂಬರುವ ಕಾಲದಲ್ಲಿ ಜಮೀರ್ ಅಹಮದ್ ಆಗಲಿ, ಇದರ ಜೊತೆಯಲ್ಲಿ ಏನು ಅನ್ವರ್ ಪಾಷಾ ಅದಾರ, ಇದ್ರಿಗೆ ಎಷ್ಟು ನಮ್ಮ ಸಮಾಜಕ್ಕೆ ಏನು ದ್ರೋಹ ಮಾಡ್ಯಾರ, ಆ ದ್ರೋಹ ಮಾಡಿದವ್ರಿಗೆ ಏನದ, ನಾವು ಇಡೀ ಸಮಾಜದವರಾಗ್ಲಿ, ನಾವು ಇಡೀ ಮತಕ್ಷೇತ್ರ ಜನ ಆಗ್ಲಿ, ನಮ್ಮ ಡಿಸ್ಟ್ರಿಕ್ಟ್ ಜನ ಆಗ್ಲಿ, ಎಲ್ಲ ಸಮಾಜವಾದ್ರು ಕೂಡಿ ಪುತ್ಥಳಿ ಸುಡುವಂತ ಕೆಲಸ ಮಾಡ್ತೀವಿ. ಬರೀ ಪುತ್ಥಳಿ ಸುಡುವುದಿಲ್ಲ, ಚಪ್ಪಲಿ ಹಾರಾಕಿ ಮೆರವಣಿಗೆ ಮಾಡಿ ಕತ್ತಿ ಮ್ಯಾಗ ಕುಂದ್ರಿಸಿ ಏನದ ಅದು ಮೆರವಣಿಗೆ ಮಾಡಿ ಏನದ ನಿಮ್ಗೆ ಅದು ತಕ್ಕ ಪಾಠ ಕಳಿಸ್ಬೇಕಾಗ್ತದ. ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಇಂಥ ಆಫೀಸರ್ ಇಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್ ಯಾರು ಇರಬಾರ್ದು. 9 ವರ್ಷ 10 ವರ್ಷ ಒಂದೇ ಕಡೆ ಡ್ಯೂಟಿ ಮಾಡ್ತಾರೆ ಇವರು. ಏನದು ನಿಮ್ ಪ್ರೊಸೀಜರ್? ಇಂಥ ಆಡಳಿತ ಒಳಗೆ ಇಂಥ ನೀವು ಮಾಡ್ತಾ ಇದ್ದೀರಂದ್ರೆ ಜಮೀರ್ ಅಹಮದ್ ಸಾಹೇಬ್ರೆ, ಇದು ಇಲ್ಲಿ ಎಲ್ಲ ಆಫೀಸರ್ ಎಲ್ಲ ಚೇಂಜ್ ಆಗ್ಬೇಕು. ಇವತ್ತಿನ ದಿವಸ ಯಾರು ಟ್ರ್ಯಾಪ್ ಆಗಿದ್ರಲ್ಲ, ಮೌಸಿನ್ ಅವ್ರು ಏನ್ ಟ್ರ್ಯಾಪ್ ಆಗಿದ್ರಲ್ಲ, ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ಡಿಸ್ಮಿಸ್ ಆಗ್ಬೇಕು. ಬರೇ ಸಸ್ಪೆಂಡ್ ಇದ್ರೆ ನಡೆಯಲ್ಲ, ನಾವು ಸಹಿಸಲ್ಲ. ಬರೇ ಸಸ್ಪೆಂಡ್ ಮಾಡಿ ನಮ್ಗೇನೋ ಕುಂಡಿಸ್ಬೇಕಿತ್ತೀರಂದ್ರ ಕುಂಡ್ರಲ್ಲ. ಇದು ಬೆಂಕಿ ಹತ್ತದಪ್ಪ, ಇಡೀ ರಾಜ್ಯದಾಗ ಹತ್ತದಿದು. ಇವತ್ತಿನ ದಿವಸ ಇಲ್ಲಿ ಸ್ಟಾರ್ಟ್ ಆಗ್ಯದ. ವಿಜಯಪುರ ಡಿಸ್ಟ್ರಿಕ್ಟ್ ವಕ್ಫ್ ಬೋರ್ಡ್ ದಿಂದ, ಇಲ್ಲಿ ಇದು ತಾಜ್ ಬೋರ್ಡಿದಿಂದ ಇವತ್ತಿನ ಹೋರಾಟ ಸ್ಟಾರ್ಟ್ ಆಗ್ಯದ. ಇದು ಹೋರಾಟ ಏನದ, ಬೆಂಗಳೂರು ವಿಧಾನಸಭಾ ಮುಂದೆ ತನ ನಡೀತದೆ. ಇದಕ್ಕೆ ಏನದ ಕರೆಕ್ಟ್ ಆಗಿ ನೀವು ಸರ್ಚ್ ಮಾಡ್ಕೊಂಡು ಏನದ ಇದಕ್ಕೆ ನ್ಯಾಯ ಸಿಗುವಂಗ ಮಾಡಿದ್ರೆ ಚಲೋ. ಇಲ್ಲಿಕಂದ್ರೆ ಜನ ಈಗ ನಮ್ದು ಏನದ ತಾಳ್ಮೆ ಪರೀಕ್ಷೆ ಬಹಳ ಆಗ್ಯದ. ಈಗ ಅವಾಗ ಏನದ ನಾವು ಹೋರಾಟಕ್ಕೆ ಉಳಿಬೇಕಾಗ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಅಧಿಕಾರಿಗಳು ನಾವು ಸಾರ್ವಜನಿಕರು ಯೂಸ್ ಮಾಡ್ಬೇಕಾಗ್ತದ. ಅವ್ರ ಸಂವಿಧಾನಾತ್ಮಕ ಏನದ ನಾವು ಸ್ಟ್ರೈಕ್ ಮಾಡ್ಬೇಕಾಗ್ತದ. ಸಂವಿಧಾನಾತ್ಮಕ ಏನದ ನಾವು ಸ್ಟೆಪ್ ತಗೋಬೇಕಾಗ್ತದ. ನಾವೆಲ್ಲ ಸಾರ್ವಜನಿಕರು ಸಮಾಜದವ್ರು ಎಲ್ಲರೂ ಕೂಡಿ ಸ್ಟೆಪ್ ತಗೋತೀವಿ. ಮತ್ತೊಮ್ಮೆ ಎಚ್ಚರಿಕೆ ಕೊಡಕತ್ತೀನಿ ನಾನು. ಜಮೀರ್ ಅಹಮದ್ ಸಾಹೇಬ್ರೆ, ಯಾರು ಅನ್ವರ್ ಪಾಷಾ ನಿನಗೆ ಕ್ವಶನ್ ದಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರ ಜನ ಹೇಳ್ತಿಲ್ಲ ಹೇಸಿಗೆ ತಗೋತಾರ. ನೀ ಹೇಳ ಹುಚ್ಚಿ ಎರಡು ತಿಳಿ ಆಗತ್ತಿ. ಸ್ವಲ್ಪ ವಿಚಾರ ಮಾಡೋಣ.
ಈ ನೇರ ಪ್ರಶ್ನೆ ಹೇಳಿದ್ದೀನಿ, ಅಧ್ಯಕ್ಷ ಇದ್ದಿರ್ಬೇಕು, ಅದು ಇದ್ದಿರ್ಬೇಕು, ನೀರು ಪರವಾಗಿ ನಮ್ಗೆ ಹಕ್ಕದ ಸಾರ್ವಜನಿಕರನ್ನ ಕೇಳಲಿಕ್ಕ ಸಮಾಜದ ಮುಖಂಡರದೀವಿ ನಾವು. ಇದು ಚೇತವಣಿ ತಗೋ, ಸುಧಾರಿಸಿ ಚಲೋ. ಇಲ್ಲಿಕೇನಾದ ಮುಂದೇನಾದ ನಾವು ಬೋರ್ಡ್ ಸ್ಟೆಪ್ ತಗೋಬೇಕಾಗ್ತದ. ನಾವು ಇಡೀ ಸಮಾಜದವ್ರು ಏನದ, ಇಡೀ ಡಿಸ್ಟ್ರಿಕ್ಟ್ ದವ್ರು ಏನದ, ನಾವು ಬೋರ್ಡ್ ಸ್ಟೆಪ್ ತಗೊಳಕತ್ತೀವಿ, ಎಲ್ಲರೂ ಕೂಡಿವಿ. ಇದ್ರ ಮ್ಯಾಗ ಕಣ್ಣು ತೆಗೆದ್ರಿ ಚಲೋ ಆಯ್ತು. ಇಲ್ಲಿ ಕಣ್ಣ ಎರಡು ಕಣ್ಣುಗಳು ಇರಲ್ಲ ಅಂತ ಈ ಸಭೆಯಲ್ಲಿ ನಾನು ಹೇಳಿ ನನ್ನ ಮಾತಿಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಅಯ್ಯೂಬ್ ನಾಟಿಕಾರ್ ಅಂತ ಸಮಾಜದ ಹೋರಾಟಗಾರ. ನನ್ನ ಊರೇನದ ಇಂಡಿಯಾ ಅದ. ಅಯ್ಯೂಬ್ ನಾಟಿಕಾರ್ ಅಂತ ನನ್ನ ಹೆಸರು. ಶಾಂತಿ ಸಮಾಜ ಸೇವೆಯನ್ನ ಸಕ್ರಿಯ